ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆದಂಥ ಸೆಂಟೆನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಾವು ಸಬ್ಜೆಕ್ಟ್ ಇಲ್ಲದೆ ಕೂಡ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಅಂದರೆ ವರ್ಬಿಂದ ಸ್ಟಾರ್ಟ್ ಮಾಡಬೇಕಾಗ ಸೆಂಟೆನ್ಸ್ಗಳನ್ನ. ಅಂದರೆ ನಾವು ಆಪೋಸಿಟ್ ಪರ್ಸನ್ಗೆ ಹೇಳ್ತಾ ಇದ್ದೀವಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದನ್ನು. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ. ನಿಮಗೆ ಡೈಲಿ ಲೈಫ್ಗೆ ಬೇಕಾಗಿರೋ ಸೆಂಟೆನ್ಸ್ಗಳನ್ನ ನೀವು ಇವತ್ತು ಕಲಿತೀರಾ. ಅದೇ ಥರ ನೀವು ಸ್ವಂತ ಸೆಂಟೆನ್ಸ್ಗಳನ್ನ ಮಾಡಿ ಆ್ಯಂಡ್ ಡೈಲಿ ಮಾತಾಡ್ತಾ ಇರಿ, ತುಂಬ ಈಸಿ ಆಗುತ್ತೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಎಂಥ ಸೆಂಟೆನ್ಸ್ಗಳಿರುತ್ತೆ, ನಾವು ಆಪೋಸಿಟ್ ಪರ್ಸನ್ಗೆ ಕಮ್ಯಾಂಡ್ ಕೊಡೋದಕ್ಕೆ, ಆರ್ಡರ್ಸ್, ಇನ್ಸ್ಟ್ರಕ್ಷನ್ಸ್ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಸಜೆಷನ್ ಕೊಡೋದಕ್ಕೆ ಸೆಂಟೆನ್ಸ್ಗಳನ್ನ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಇವುಗಳನ್ನ ನಾವು ಕ್ರಿಯೇಟ್ ಮಾಡಬೇಕಂದ್ರೆ ಸಬ್ಜೆಕ್ಟ್ ಬೇಕಾಗಿರಲ್ಲ. ಓಕೆ, ಸೊ ಅವುಗಳು ಸಬ್ಜೆಕ್ಟಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಸೆಂಟೆನ್ಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು? ವರ್ಬಿಂದ ಸ್ಟಾರ್ಟ್ ಮಾಡಬೇಕು. ಅದು ಕೂಡ ಬೇಸ್ ಫಾರ್ಮ್ ಆಫ್ ವರ್ಬ್. ಡೋಂಟ್ ಪ್ಲಸ್ ವರ್ಬಿಂದನೂ ನಾವು ಸ್ಟಾರ್ಟ್ ಮಾಡ್ತೀವಿ, ಅವರಿಗೆ ಆ ಕೆಲಸನ ಮಾಡಬೇಡ ಅಂತ ಹೇಳೋದಕ್ಕೆ. ಡೂ ಪ್ಲಸ್ ವರ್ಬಿಂದನೂ ಸ್ಟಾರ್ಟ್ ಮಾಡ್ತೀವಿ. ಈ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ಲೀಸ್ ಪ್ಲಸ್ ವರ್ಬಿಂದ, ಆಲ್ವೇಸ್, ನೆವರಿಂದ ಕೂಡ, ಗೆಟ್ಟಿಂದ ಕೂಡ ನಾವು ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ ಈ ಥರ ಸಿಚುವೇಶನ್ಗಳಲ್ಲಿ, ರೈಟ್? ಆ್ಯಂಡ್ ಎಲ್ಲ ಸೆಂಟೆನ್ಸ್ಗಳು ಇರೋದು ಪ್ರೆಸೆಂಟ್ ಟೈಮ್ನಲ್ಲೇ. ಓಕೆ, ನಾನು ಹೇಳಿದ್ರೆ ಸಬ್ಜೆಕ್ಟ್ ಇಲ್ಲ ಅಂತ. ಮತ್ತೆ ಯಾರು ಮಾಡ್ತಿದ್ದಾರೆ? ನಮ್ಮ ಅಪೋಸಿಟ್ ಪರ್ಸನ್ಗೆ, ನಾವು ಯಾರ ಜೊತೆ ಮಾತಾಡ್ತಿರ್ತೀವೋ ಅವ್ರಿಗೆ ಇದನ್ನು ಹೇಳೋದು ಅಥವಾ ಕೇಳೋದು. ಆದ್ದರಿಂದ ಸಬ್ಜೆಕ್ಟ್ ಇಸ್ ಆಲ್ವೇಸ್ ಯು ಆರ್ ವಿ. ನಾವು ಕೂಡ ಆಗಿರ್ಬೋದು ಅಥವಾ ನೀನು, ನೀವು ಕೂಡ ಆಗಿರಬಹುದು. ಆ್ಯಂಡ್ ಇದು ಯಾವಾಗಲೂ ಬೇಸ್ ವರ್ಬಿಂದ ಸ್ಟಾರ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಇದನ್ನು, ಬೇಸ್ ವರ್ಬ್. ಪಾಸಿಟಿವ್ ಆರ್ ನೆಗೆಟಿವ್ ಸೆಂಟೆನ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಈ ಕ್ಲಾಸ್ ಇಂಟ್ರೆಸ್ಟಿಂಗ್ ಆಗಿರೋದಕ್ಕೆ ನಾನೇ ನಿಮಗೆ ಫಸ್ಟ್ ಕನ್ನಡ ಸೆಂಟೆನ್ಸ್ಗಳನ್ನ ಕೊಡ್ತೀನಿ. ಓದಿ ಅದನ್ನು ಇಂಗ್ಲೀಷ್ನಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ, ಹೋಗಿಲ್ಲಿಂದ, ಹೊರಟೋಗು, ಗೋ ಅವೇ, ಅಷ್ಟೇ. ನೋಡಿ, ಗೋ ವರ್ಬಿಂದ ಸ್ಟಾರ್ಟ್ ಆಯಿತು. ಮುಂದೆ ನೀವು ಎಕ್ಸ್ಟ್ರಾ ವರ್ಡ್ಸ್ಗಳನ್ನ ಹಾಕಬೇಕು, ರೈಟ್? ಏನೇನು ಹಾಕ್ಬಹುದು ಅದು ಆಬ್ವಿಯಸ್ಲಿ ನಿಮಗೆ ಗೊತ್ತಾಗುತ್ತೆ. ಆ ವರ್ಬ್ ಮುಂದೆ ಎಂಥ ಪದಗಳು ಬರುತ್ತೆ ಅನ್ನೋದು ನೋಡ್ತಾ ಇರಿ. ನೀವು ಕೇಳ್ತಿದ್ದೀರಾ, ಆನ್ಸರ್ ಹೇಳು, ಆನ್ಸರ್ ಮೀ, ಇದನ್ನ ಬೇಗ ಮಾಡು, ಮೇಕ್ ಇಟ್ ಫಾಸ್ಟ್ ಆರ್ ಡೂ ಇಟ್ ಫಾಸ್ಟ್, ಎರಡೂ ಕೂಡ ಓಕೆ. ಮೇಕ್ ಯಾವಾಗ ಬರುತ್ತೆ ಅಂದರೆ ಯಾವುದಾದ್ರೂ ಒಂದು ಕೆಲಸ ಪ್ರಿಪೇರ್ ಮಾಡಿ ಮುಗಿಸ್ಬೇಕು ಅಂದಾಗ ಮೇಕ್ ಅಂತ ಹೇಳ್ತೀವಿ. ಒಂದು ಪ್ರೋಸೆಸ್ ಇದ್ದರೆ ಆ ಕೆಲಸ ಮಾಡೋದಕ್ಕೆ, ಆವಾಗ ನಾವು ಮೇಕ್ ಅನ್ನೋದು ಯೂಸ್ ಮಾಡಬೇಕು, ಅದು ಕರೆಕ್ಟ್ ಇರುತ್ತೆ, ರೈಟ್? ನಡ್ಕೊಂಡು ಹೋಗು, ಹೇಗೆ ಹೇಳ್ತಾರೆ ಅದನ್ನು? ಗೋ ಆನ್ ಫುಟ್ ಅನ್ಬೇಕು. ಗೋ ಆನ್ ಫುಟ್ ಅಂದರೆ ಕಾಲಲ್ಲೇ ಹೋಗು, ಅಂದರೆ ನಡ್ಕೊಂಡು ಹೋಗು ಅಂತ. ಇದನ್ನ ಗೋಡೆಗೆ ತಗ್ಲಾಕು. ಹ್ಯಾಂಗ್ ಇಟ್ ಆನ್ ದ ವಾಲ್. ಲೈಟ್ ಅ ಕ್ಯಾಂಡಲ್. ಸೊ ಇಲ್ಲಿ ನೋಡಿ, ಹ್ಯಾಂಗ್ ಅನ್ನೋದು ಒಂದು ವರ್ಬ್, ಲೈಟ್ ಅನ್ನೋದು ಕೂಡ ವರ್ಬ್ ಆಗಿ ತಗೊಂಡಿದ್ದೀವಿ. ಸೊ ಈಗ ಆಲ್ರೆಡಿ ನಾನು ವರ್ಬ್ಸ್ ಮೇಲೆ ಡೀಟೇಲ್ ಆಗಿ, ಅದರ ಫಾರ್ಮ್ಸ್ ಮೇಲೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಅದರ PDF ಫೈಲ್ಗಳನ್ನ ಕೂಡ ನಾನು ನನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದೆ ಬರೋ ಕ್ಲಾಸ್ಗಳು ನಿಮ್ಗೆ ಅರ್ಥ ಆಗಬೇಕು ಅಂದರೆ. ಈ ಥರ ಸೆಂಟೆನ್ಸ್ಗಳು ಕ್ರಿಯೇಟ್ ಮಾಡುವಾಗ ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಅಂದರೆ, ಯು ಅನ್ನೋದನ್ನು ಸೇರಿಸಿ ಕೂಡ ಹೇಳ್ತಾರೆ. ಯು ಗೋ ಆನ್ ಫುಟ್, ಯು ಹ್ಯಾಂಗ್ ಇಟ್ ಆನ್ ದ ವಾಲ್, ಯು ಗೋ ಟು ದ ಸ್ಟೋರ್, ಯು ಲೈಟ್ ಅ ಕ್ಯಾಂಡಲ್. ಹೇಳಬೇಕಾಗಿಲ್ಲ. ನೀವು ಸೆಂಟೆನ್ಸ್ನ ಇದೇ ಥರನೇ ವರ್ಬಿಂದನೇ ಹೇಳ್ತಾ ಇದ್ದೀರಾ ಅಂದರೆ ಅದು ಆಬ್ವಿಯಸ್ಲಿ ಗೊತ್ತಾಗುತ್ತೆ ಅವ್ರಿಗೆ ಹೇಳ್ತಾ ಇದ್ದೀರಾ ಅಂತ, ರೈಟ್? ಸೊ ಯು ಅಂತ ನೀವು ಸೇರಿಸ್ಬೇಕಾಗಿಲ್ಲ ಎಲ್ಲೂ. ಇಲ್ಲಿ ಗೊತ್ತಾಗ್ತಿದೆಲ್ಲ, ಕೇಳಿಸ್ಕೊಳ್ಳೋರು ಗೊತ್ತು ನಮಗೆ ಹೇಳ್ತಾ ಇದ್ದಾರೆ ಅಂತ. ಕನ್ನಡ ಸೆಂಟೆನ್ಸ್ಗಳನ್ನ ನೋಡಿ, ನೀನು ಅಂತ ಎಲ್ಲಾದರೂ ಹಾಕಿದೀವ? ಇಲ್ಲ. ಆದ್ರಿಂದ ಇಂಗ್ಲೀಷ್ನಲ್ಲಿ ಕೂಡ ನೀವು ಯಾವಾಗಲೂ ಯು ಇಂದ ಸ್ಟಾರ್ಟ್ ಮಾಡಬೇಡಿ. ಅದು ಆಬ್ವಿಯಸ್ಲಿ ಅವ್ರಿಗೂ ಗೊತ್ತಾಗುತ್ತೆ ನಮಗೆ ಹೇಳ್ತಿದ್ದಾರೆ ಅಂತ. ಸೊ ಇದನ್ನು ನೆನ್ಪಿಟ್ಟುಕೊಳ್ಳಿ, ಯು ಹಾಕಬಾರ್ದು. ಡೈರೆಕ್ಟ್ ವರ್ಬಿಂದ ನೀವು ಸೆಂಟೆನ್ಸ್ನ ಹೇಳಬೇಕು. ಯಾವಾಗಂದರೆ ಆಪೋಸಿಟ್ ಪರ್ಸನ್ಗೆ ರಿಕ್ವೆಸ್ಟ್, ಅಡ್ವೈಸ್, ಕಮ್ಯಾಂಡ್, ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ ಅಂದರೆ, ರೈಟ್? ನೆಕ್ಸ್ಟ್, ಲೇಸ್ ಕಟ್ಕೋ, ಟೈ ಯುವರ್ ಲೇಸಸ್ ಅಂತ ಹೇಳಬೇಕು. ಅದೇ ಥರ ಟೈ ಕಟ್ಕೋ ಅಂದರೆ ಅಲ್ಲೂ ಕೂಡ ಸೇಮ್ ವರ್ಡ್ ಬರುತ್ತೆ, ಟೈ. ಟೈ ಯುವರ್ ಟೈ. ಟೈ ಅಂದರೆ ಅದು ಕೂಡ ಕಟ್ಟು ಅನ್ನೋದಕ್ಕೂ ಕೂಡ ನಾವು ಟೈ ಅಂತೀವಿ, ರೈಟ್? ಇದನ್ನೆಲ್ಲ ಕ್ಲೀನ್ ಮಾಡು, ಕ್ಲೀನ್ ಇಟ್ ಅಪ್. ಫಿನಿಶ್ ಇಟ್ ಕ್ವಿಕ್ಲಿ. ಸೊ ನಾನು ಆನ್ಸರ್ ತೋರಿಸೋದಕ್ಕಿಂತ ಮುಂಚೆನೇ ನೀವು ಟ್ರೈ ಮಾಡಿ ಹೇಗೆ ಹೇಳಬೇಕು ಅನ್ನೋದನ್ನು. ಇನ್ಶರ್ಟ್ ಮಾಡ್ಕೋ, ಟಕ್ ಇನ್ ಯುವರ್ ಶರ್ಟ್ ಅನ್ಬೇಕು. ಟಕ್ ಇನ್ ಅಂದರೆ ಶರ್ಟ್ನ ಒಳಗಡೆ ಹಾಕ್ಕೊಳ್ಳೋದು, ರೈಟ್? ಅದಕ್ಕೆ ಟಕ್ ಇನ್ ಅಂತ ಕರಿತೀವಿ. ನೀವು ಬೇರೆ ಕಡೆನೂ ಯೂಸ್ ಮಾಡ್ಬೋದು ಆ ವರ್ಡ್ನ. ನೀನು ಶೂಸ್ ತೆಗೆದಿಡು ಅಂದರೆ ಅದ್ರ ಜಾಗದಲ್ಲಿ ಇಡು.
ಸೊ ಯಾವುದಾದ್ರೂ ವಸ್ತುನ ಅದ್ರ ಜಾಗದಲ್ಲಿ ಇಡು ಅಂತ ಹೇಳಬೇಕಂದ್ರೆ ಪುಟ್ ಅವೇ ಯೂಸ್ ಮಾಡಿ. ಪುಟ್ ಯುವರ್ ಶೂಸ್ ಅವೇ ಆರ್ ಪುಟ್ ಅವೇ ಯುವರ್ ಶೂಸ್. ಹೇಳೋದನ್ನ ತಲೆಯಲ್ಲಿ ಇಟ್ಕೋ, ಅಂದರೆ ನೆನ್ಪಿಟ್ಕೋ ಇದನ್ನು. ಬೇರ್ ಇಟ್ ಇನ್ ಯುವರ್ ಮೈಂಡ್. ಬೇರ್ ಇಟ್ ಅಂದರೆ ಇಟ್ಕೊಂಡಿರೋದು, ಬೇರ್ ಇಟ್ ಇನ್ ಯುವರ್ ಮೈಂಡ್ ಅಂತ ಹೇಳ್ತಾರೆ. ಸೊ ಎಲ್ಲ ಸೆಂಟೆನ್ಸ್ಗಳು ಹೀಗೆ ಕಲಿಯಬೇಕು, ಇವುಗಳನ್ನ ಆ್ಯಸ್ ಇಟ್ ಈಸ್ ಕಲಿಬೇಕು. ಇವೆಲ್ಲ ಒಂಥರ ರೆಡಿಮೇಡ್ ಸೆಂಟೆನ್ಸ್ಗಳು. ಇದನ್ನು ಓದಿ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು, ಒಂದ್ಸರಿ ಬರೀರಿ, ಆ ಬರೆದಿದ್ದನ್ನೆಲ್ಲ ಒಂದ್ಸರಿ ಫೋನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ರೆಕಾರ್ಡ್ ಮಾಡ್ಕೊಳ್ಳಿ ಆ್ಯಂಡ್ ಕೇಳಿಸ್ಕೊಳ್ತಾ ಇರಿ. ನೀವು ಎಷ್ಟು ಜಾಸ್ತಿ ಕೇಳಿಸ್ಕೊಳ್ತೀರೋ ಆ ಮೈಂಡಲ್ಲಿ ಉಳ್ಕೊಳ್ಳುತ್ತೆ, ರೈಟ್? ಅವಾಗ ಕೇಳಿಸ್ಕೊಳ್ತಾ ಇರಿ. ಲಿಸನಿಂಗ್ ಮಾಡೋದು ಕೂಡ ನಮಗೆ ತುಂಬ ಬೆನಿಫಿಟ್ ಕೊಡುತ್ತೆ. ಮಾಡಿ ನೋಡಿ. ಕಾರ್ ಒಳಗೆ ಬಾ, ಮನೆ ಒಳಗೆ ಬಾ, ಆ ಥರ ನೀವೆಲ್ಲಾದರೂ ಹೇಳಬೇಕಂದ್ರೆ ಗೆಟ್ ಇನ್ ಟು ದ ಕಾರ್. ವೈಟ್ ಶೂಸ್ ಹಾಕು. ವೇರ್ ದ ವೈಟ್ ಶೂಸ್ ಆರ್ ಪುಟ್ ಆನ್ ದ ವೈಟ್ ಶೂಸ್, ಎರಡೂ ಕರೆಕ್ಟ್. ರಿಮೆಂಬರ್ ಇಟ್. Move out of my way. Find my phone. Leave this bag at the gate. ಸೊ ನೀವೆಲ್ಲ ಸೆಂಟೆನ್ಸ್ ನೋಡ್ತಾ ಇದ್ದೀರಾ, ವರ್ಬ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಬ್ರಿಂಗ್ ಹಿಮ್ ಇನ್ ಅಥವಾ ಬ್ರಿಂಗ್ ಹಿಮ್ ಇನ್ಸೈಡ್. ಕಮ್ ವಿತ್ ಮೀ. ಬಿ ದೇರ್ ಅಟ್ 5. ಸ್ಪೆಲ್ ಇಟ್ ಔಟ್. ಸೊ ಔಟ್ ಅಂತ ಯಾಕೆ ಬಂತು ಅಂದರೆ ಜೋರಾಗಿ ಹೇಳು ಅನ್ನೋದಕ್ಕೆ ಅಷ್ಟೇ. ಸ್ಪೀಕ್ ಔಟ್ ಅಂತಲೂ ಅನ್ಬೋದು, ರೀಡ್ ಔಟ್ ಅಂತಲೂ ಅನ್ಬೋದು. ಅಂದರೆ ಕೇಳಿಸೋ ಥರ ಹೇಳು, ಜೋರಾಗಿ ಹೇಳು ಅನ್ನೋವಾಗ ಸ್ಪೀಕ್, ರೀಡ್, ಸ್ಪೆಲ್ ಮುಂದೆ ಔಟ್ ಹಾಕ್ತೀವಿ, ರೈಟ್? ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವರ್ಡ್ನ ಸ್ಪೆಲ್ಲಿಂಗ್ ಹೇಳು ಅನ್ನೋವಾಗ ನೀವು ಈ ಥರ ಹೇಳ್ಬೋದು, ಸ್ಪೆಲ್ ದ ವರ್ಡ್ ಕಾಂಪಿಟೇಷನ್ ಅಂತ, ಅಥವಾ ಸ್ಪೆಲ್ ಕಾಂಪಿಟೇಷನ್ ಆ ಥರನೂ ಕೇಳ್ಬೋದು. ಅಂದರೆ ಕಾಂಪಿಟೇಷನ್ ಸ್ಪೆಲ್ಲಿಂಗ್ ಹೇಳು. Unpack the luggage. Turn left at the circle. Button your shirt. ಈ ಥರ ಸೆಂಟೆನ್ಸ್ಗಳನ್ನ ನಾವು ಇದೇ ಥರನೇ ಕಲಿಬೇಕು, ರೈಟ್? ಎಲ್ಲ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇಲ್ಲಿ ಬಟನ್ ಅನ್ನೋದು ವರ್ಬ್ ಥರನೇ ಯೂಸ್ ಆಗಿದೆ. ಅಂದರೆ ಈಗ ಏನು ಮಾಡ್ತಾ ಇದೆಯೋ ಅದನ್ನೇ ಕಂಟಿನ್ಯೂ ಮಾಡು, ನಿಲ್ಲಿಸಬೇಡ. ಅವಾಗ ಈ ಥರ ಹೇಳಿ, ಕ್ಯಾರಿ ಆನ್ ವಿತ್ ಇಟ್ ಅಂತ. ಎಕ್ಸಸೈಸ್ಗಳನ್ನೇ ಮಾಡ್ಕೊಂಡು ಹೋಗು, ಕ್ಯಾರಿ ಆನ್ ವಿತ್ ದ ಎಕ್ಸಸೈಸಸ್. ನೋಡಿ, ಎಕ್ಸಸೈಸಸ್ ಅನ್ನೋ ಜಾಗದಲ್ಲಿ ನೀವು ಬೇರೆ ಪದಗಳನ್ನ ಹಾಕಿ ನಿಮ್ಮ ಓನ್ ಸೆಂಟೆನ್ಸ್ಗಳನ್ನ ಮಾಡಿ. ತುಂಬ ಮಾಡಬೇಕು ನೀವು, ಯಾಕೆಂದರೆ ಎಲ್ಲ ಸೆಂಟೆನ್ಸ್ಗಳು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತಲ್ವ. ಆದ್ದರಿಂದ ತುಂಬ ಸೆಂಟೆನ್ಸ್ಗಳನ್ನ ಮಾಡಿ ಪ್ರಾಕ್ಟೀಸ್ ಮಾಡಿ. ವೈಪ್ ಯುವರ್ ಫೀಟ್ ಆನ್ ದ ಮ್ಯಾಟ್. ಯು ವೈಪ್ ಯುವರ್ ಫೀಟ್ ಅಂತ ಹೇಳಬೇಕಾಗಿಲ್ಲ. ಕನ್ನಡದಲ್ಲಿ ನಾವು ಹೇಳಿದ್ರೂ ಕೂಡ ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿಲ್ಲ, ಅದು ಆಬ್ವಿಯಸ್ಲಿ ಅವ್ರಿಗೆ ಅರ್ಥ ಆಗುತ್ತೆ. ಡೈರೆಕ್ಟ್ ವರ್ಬಿಂದ ನೀವು ಹೇಳಿ. ಟೇಕ್ ಅ ಫ್ಯೂ ಮೋರ್ ಬೈಟ್ಸ್, ಈಟ್ ಲಿಟಲ್ ಮೋರ್ ಅಂತಲೂ ಹೇಳಿ. ಬ್ರಿಂಗ್ ಮಿ ಅ ಗ್ಲಾಸ್ ಆಫ್ ವಾಟರ್. ಟೇಕ್ ದ ಡಾಗ್ ಫಾರ್ ಅ ವಾಕ್. ಆರ್ ಇದನ್ನ ಈ ಥರನೂ ಹೇಳ್ಬೋದು, ವಾಕ್ ದ ಡಾಗ್ ಅಂತ, ಅಂದರೆ ವಾಕ್ ಮಾಡಿಸು. ಮೂವ್ ಅಸೈಡ್ ಆರ್ ಸ್ಟೆಪ್ ಅಸೈಡ್. ಓಕೆ, ನಿಮಗೆ ಡೌಟ್ ಬರ್ಬೋದು, ಕರೆಕ್ಟ್ ಇದೆ. ಮೂವ್ ಸೈಡ್ ಅನ್ಬೇಕಲ್ವಾ, ಸೈಡ್ಗೆ, ಪಕ್ಕಕ್ಕೆ. ಸರಿ, ಮೂವ್ ಸೈಡ್. ಯಾಕೆ ಅಸೈಡ್ ಬಂತು? ಸೊ ಇಲ್ಲಿ ನೋಡಿ, ಸೈಡ್ ಅನ್ನೋದು ನೌನ್, ನಾವಿಲ್ಲಿ ಅದನ್ನು ಯೂಸ್ ಮಾಡ್ತಿಲ್ಲ, ಅಸೈಡ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಅಡ್ವರ್ಬ್. ಅಡ್ವರ್ಬ್ನ ಕೆಲಸ ಏನು? ವರ್ಬ್ ಹೇಗೆ ಆಗಬೇಕು ಅನ್ನೋದನ್ನು ಹೇಳುತ್ತೆ, ವರ್ಬ್ನ ಮಾಡಿಫೈ ಮಾಡುತ್ತೆ, ವರ್ಬ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕೊಡುತ್ತೆ ಅಡ್ವರ್ಬ್. ಅದ್ರ ಮೇಲೆ ನಾನು ಮುಂದಕ್ಕೆ ವಿಡಿಯೋ ಮಾಡ್ತೀನಿ. ಸೊ ನೀವೆಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡ್ತಾ ಇರಿ. ಸೊ ಇಲ್ಲೇನು ಮೂವ್ ಆಗು ಅಂತ ಹೇಳ್ತಾ ಇದ್ದೀವಿ, ಜಸ್ಟ್ ಮೂವ್ ಅನ್ನೋ ವರ್ಡಿಂದ. ಯಾವ ಕಡೆಗೆ ಮೂವ್ ಆಗಬೇಕು, ಹೇಗೆ ಮೂವ್ ಆಗಬೇಕು ಅಂತ ಹೇಳೋದಕ್ಕೆ ಅಸೈಡ್ ಅನ್ನೋ ಅಡ್ವರ್ಬ್ನ ಸೇರಿಸಿದ್ದೀನಿ. ಈಗ ನೋಡಿ, ಮೂವ್ ಸ್ಲೋಲಿ ಅಂದರೆ ಸ್ಲೋ ಆಗಿ ಮೂವ್ ಆಗು, ಮೂವ್ ಫಾಸ್ಟ್ ಫಾಸ್ಟ್ ಆಗಿ ಮೂವ್ ಆಗು. ಅದೇ ಥರ ಮೂವ್ ಅಸೈಡ್, ಪಕ್ಕಕ್ಕೆ ಮೂವ್ ಆಗು. ಸೊ ಇಲ್ಲಿ ಸ್ಲೋಲಿ, ಫಾಸ್ಟ್, ಅಸೈಡ್ ಇವು ಮೂರು ಅಡ್ವರ್ಬ್ಗಳು. ಸೊ ವರ್ಬ್ ಹೇಗೆ ನಡಿಬೇಕು ಅನ್ನೋದು ಹೇಳ್ತಾ ಇದೆ. ಆದ್ರಿಂದ ಅಡ್ವರ್ಬ್ಗಳನ್ನ ಯಾವಾಗಲೂ ವರ್ಬ್ ಆದ್ಮೇಲೆ ಹಾಕ್ತೀವಿ, ಅದು ಹೇಗಾಗಬೇಕು ಅಂತ ತೋರಿಸ್ಬೇಕಿದ್ರೆ.
ನೋಡ್ತಾ ಇರಿ ನನ್ನೆಲ್ಲ ಕ್ಲಾಸ್ಗಳನ್ನ. ಈ ಥರ ನೀವು ಪ್ರತಿ ಕ್ಲಾಸ್ನಲ್ಲೂ ಹೊಸ ಹೊಸ ವಿಷಯ ಕಲಿಬೋದು. ನಿಮ್ಗದು ಗೊತ್ತೇ ಇರೋದಿಲ್ಲ, ಅದರಿಂದ ಎಂಡ್ವರೆಗೂ ನೋಡ್ಬೇಕು, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಗೊತ್ತಾಯ್ತು ನನಗೆ ಅಂತ ಬಿಡಬಾರ್ದು. ಗಿಡಗಳಿಗೆ ನೀರು ಹಾಕು, ವಾಟರ್ ದ ಪ್ಲ್ಯಾಂಟ್ಸ್ ರೆಗ್ಯುಲರ್ಲಿ. ವಾಟರ್ ಅನ್ನೋದು ಇಲ್ಲಿ ವರ್ಬ್ ಆಗಿ ಯೂಸ್ ಮಾಡ್ಕೊಂಡಿದ್ವಿ. ಈ ಥರನೇ ಹೇಳಬೇಕಾಗುತ್ತೆ ನಾವು. ಬೈ ಮಿ ಅ ನ್ಯೂ ಡ್ರೆಸ್, ಅದಕ್ಕೆ ಆನ್ಸರ್ ಕೊಡ್ಬೋದು, ಓಕೆ ಐ ವಿಲ್ ಬೈ ಯು ಅ ನ್ಯೂ ಡ್ರೆಸ್ ಅಂತ. ಅವಾಗ ಸಬ್ಜೆಕ್ಟ್ ಬೇಕಾಗುತ್ತಲ್ಲಿ. ಸೊ ನಾವು ಇಲ್ಲೇನು ಕಲಿತಾ ಇದೀವಿ, ಮತ್ತೆ ಆಪೋಸಿಟ್ ಪರ್ಸನ್ಗೆ ಹೇಳ್ತಾ ಇರೋದು ಅಥವಾ ಕೇಳ್ತಾ ಇರೋದು, ಅದನ್ನ ನೆನ್ಪಿಟ್ಕೊಳ್ಳಿ. chew your food properly. Go to the store and buy some milk. ನೀವೇ ಟ್ರೈ ಮಾಡ್ತಾ ಇರಬೇಕು ನಾ ಆನ್ಸರ್ ತೋರಿಸೋದಕ್ಕಿಂತ ಮುಂಚೆ. ಗಿವ್ ಅಸ್ ದ ಗೇಟ್ ಕೀ. ಗಿವ್ ದ ಕೀ ಟು ಅಸ್ ಅಂತ ಹೇಳಬೇಕಾಗಿಲ್ಲ. ಅದು ಏನಾಗುತ್ತೆ ಅಂದರೆ ಯಾರಿಗೆ ಅನ್ನೋದ್ರ ಮೇಲೆ ತುಂಬ ಫೋಕಸ್ ಹೋಗುತ್ತೆ ಆಗ. ಬಟ್ ಆ ಥರ ಬೇಕಾಗಿಲ್ಲ. ಗಿವ್ ಅಸ್ ಯಾರಿಗೆ ಅನ್ನೋದು ಫಸ್ಟೇ ಮೆನ್ಷನ್ ಮಾಡಿದ್ರೆ ಅದ್ರ ಮೇಲೆ ಅಷ್ಟು ಫೋಕಸ್ ಇರಲ್ಲ. ಕೀ ಮೇಲೆ ಫೋಕಸ್ ಬಂದಿದೆ ಇಲ್ಲಿ. ಅಂದರೆ ಯಾವ ವರ್ಡ್ನ ಲಾಸ್ಟ್ ಆಗ್ತೀವಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ರೈಟ್, ಗಿವ್ ದ ಕೀ ಟು ಅಸ್ ಅಂದ್ರೂ ತಪ್ಪಿಲ್ಲ, ಬಟ್ ಅದು ಅವಶ್ಯಕತೆ ಇಲ್ಲ ಇಲ್ಲಿ ಹೇಳೋದು. ಇದು ನಾರ್ಮಲ್ ಆಗಿ ಕಾಮನ್ ಆಗಿ ಇದೇ ಥರನೇ ಹೇಳೋದೆಲ್ಲರೂ. ನನ್ನ 5 ಗಂಟೆಗೆ ಎಪ್ಸು. ವೇಕ್ ಮೀ ಅಟ್ 5 ಅನ್ಬೋದು, ಆರ್ ವೇಕ್ ಮೀ ಅಪ್ ಅಟ್ 5, ಎರಡೂ ಕರೆಕ್ಟ್. ಗೋ ಅಪ್ ಸ್ಟೇರ್ಸ್. ಆಸ್ಕ್ ಫಾರ್ ಅ ರೆಸಿಟ್. ನೀವು ಯಾರಿಗಾದ್ರೂ ಹೇಳ್ತಿದ್ದೀರಾ ಏನನ್ನಾದರೂ ಕೇಳು ಬೇರೆಯವ್ರಿಗೆ ಅನ್ನೋಂಗಿದ್ರೆ ಆಸ್ಕ್ ಫಾರ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಆಸ್ಕ್ ಫಾರ್ ಅ ಬುಕ್, ಆಸ್ಕ್ ಫಾರ್ ಅ ಫೋನ್, ಆಸ್ಕ್ ಫಾರ್ ಮನಿ ಅಂದರೆ ಅವ್ರಿಗೆ ಹೇಳ್ದಾಯಿದ್ರೆ ಇನ್ನೊಬ್ಬರನ್ನ ಅದನ್ನು ಕೇಳು ಅಂತ. ಸೊ ನೀವು ನಿಮ್ಮ ಸೆಂಟೆನ್ಸ್ಗಳನ್ನ ಮಾಡ್ಕೊಳ್ಳಿ. ಅ ರೆಸಿಪ್ಟ್ ಜಾಗದಲ್ಲಿ ಬೇರೆ ನೌನ್ಗಳನ್ನ ಹಾಕಿ. ಲೀವ್ ದ ಕಿಡ್ ಅಲೋನ್. ಆ್ಯಂಡ್ ನೋಡಿ ಇಲ್ಲಿ ದ ಬಂತು, ದಟ್ ಅಂತ ಯಾಕೆ ಹಾಕಿಲ್ಲ? ನಾನು ಹೇಳಿದ್ನಲ್ವ ದ ಯಾವಾಗ ಹಾಕ್ತೀವಿ ಅಂತ. ನಾವು ಒಬ್ರ ಕಡೆ ಪಾಯಿಂಟ್ ಮಾಡಿ ಹೇಳೋವಾಗ ಸ್ಪೆಸಿಫಿಕ್ ಆಗಿ ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದು ಗೊತ್ತಿದ್ದಾಗ ನಾವು ದ ಹಾಕ್ತೀವಿ. ಎ ಆ್ಯಂಡ್ ದ ಕ್ಲಾಸ್ನಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ಅದನ್ನು ಹೋಗಿ ನೋಡಿ. ವಾಷಿಂಗ್ ಮಿಷಿನ್ನ ಆನ್ನಲ್ಲಿಡು. ಸೊ ಈ ಥರ ಏನನ್ನಾದರೂ ಒಂದು ಆನ್ನಲ್ಲಿಡು ಅಂದರೆ ಕೀಪ್ ಅಂತ ಹೇಳಿ. ಕೀಪ್ ದ ವಾಷಿಂಗ್ ಮಿಷಿನ್ ಸ್ವಿಚ್ಡ್ ಆನ್. ಇದೇ ಥರ ನೀವು ನಿಮ್ಮ ಎಕ್ಸಾಂಪಲ್ಸ್ ಮಾಡಿ ತುಂಬ ವಸ್ತುಗಳನ್ನ ಹಾಕ್ಬೋದು ಅಲ್ಲಿ. ಕಟ್ ದ ಕೇಕ್ ಇಂಟು 2 ಪೀಸಸ್ ಅನ್ಬೋದು, ಆರ್ ಕಟ್ ದ ಕೇಕ್ ಇಂಟು 2, ಅಲ್ಲೇ ಅರ್ಥ ಆಗುತ್ತೆ. ಶಟ್ ಡೌನ್ ದ ಲ್ಯಾಪ್ಟಾಪ್. ಕ್ಲೋಸ್ ದ ಲ್ಯಾಪ್ಟಾಪ್ ಅಂದರೆ ಜಸ್ಟ್ ಮುಚ್ಚು. ರೈಟ್, ಶಟ್ ಡೌನ್ ಅಂದರೆ ಆಫ್ ಮಾಡಿ ಮುಚ್ಚು, ಆ ಥರ ಮೀನಿಂಗ್ ಕೊಡುತ್ತೆ. ವೆಕೇಟ್ ದಿಸ್ ಪ್ಲೇಸ್. ಟೇಕ್ ಆಫ್ ಯುವರ್ ಶೂಸ್ ಆರ್ ರಿಮೂವ್ ಯುವರ್ ಶೂಸ್, ಎರಡೂ ಕರೆಕ್ಟ್. ಟೇಕ್ ಆಫ್ ಅನ್ನೋದು ಸ್ಪೋಕನ್ನಲ್ಲಿ ತುಂಬ ಕಾಮನ್. ಪುಟ್ ಇಟ್ ಡೌನ್ ನಾವ್. ಸೊ ನೆನಪಿದಲ್ವಾ, ಪುಟ್ ಅಂದರೆ ಒಂದು ವಸ್ತುನ ಇಡು ಅಷ್ಟೇ. ಕೀಪ್ ಅಂದರೆ ಇಟ್ಕೊಳ್ಳೋದು. ರೈಟ್, ಇಟ್ಕೊಂಡಿರೋದನ್ನ ಕಂಟಿನ್ಯೂ ಮಾಡೋದಕ್ಕೆ ಕೀಪ್ ಅನ್ಬೇಕು. ಟರ್ನ್ ಆಫ್ ದ ಟಿವಿ, ಅದಕ್ಕೆ ಆಪೋಸಿಟ್ ಟರ್ನ್ ಆನ್ ದ ಟಿವಿ. ಸ್ಟ್ಯಾಂಡ್ ಇನ್ ದ ಕ್ಯೂ. ರೈಸ್ ಯುವರ್ ಹೆಡ್. ಕಮ್ ಹೋಮ್ ಅರ್ಲಿ. ಸೊ ಹೋಮಿಂದ ಯಾವಾಗಲೂ ಕೂಡ ಟು ಹಾಕಬಾರ್ದು, ಹಾಕಬೇಕಾಗಿಲ್ಲ. ರೈಟ್, ತುಂಬ ಸರಿ ಆ್ಯಟ್ ಕೂಡ ಬರಲ್ಲ, ನೆನ್ಪಿಟ್ಕೊಳ್ಳಿ, ಅದು ಕಾಮನ್ ತುಂಬ. ಐ ಆಮ್ ಹೋಮ್ ಅನ್ಬೋದು, ಐ ಆಮ್ ಗೋಯಿಂಗ್ ಹೋಮ್ ಅನ್ಬೇಕು, ಕಮ್ ಹೋಮ್ ಅನ್ಬೋದು. ರೈಟ್, ಟು ಆ್ಯಟ್ ಹಾಕಬೇಕಾಗಿಲ್ಲ ತುಂಬ ಸರಿ. ಆ್ಯಟ್ ಹಾಕಿದ್ರೂ ಓಕೆ, ಬಟ್ ಟು ಅಂತೂ ಹಾಕಲೇಬೇಡಿ ಇವತ್ತು. ನೋಟ್ ಡೌನ್ ದ ನೇಮ್ಸ್ ಆರ್ ರೈಟ್ ಡೌನ್ ದ ನೇಮ್ಸ್. ಆ್ಯಡ್ ಶುಗರ್ ಟು ದ ವಾಟರ್. Pour the milk into the bowl. Place it or put it gently on the table. ನೋಡಿ, ಜೆಂಟ್ಲಿ ಅಂದರೆ ಇಲ್ಲೊಂದು ಹೆಡ್ ವರ್ಬ್, ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಜೆಂಟ್ಲಿ ಅಂದರೆ ಅರ್ಥ ಮೆಲ್ಲಗೆ, ನಿಧಾನಕ್ಕೆ. ಈಟ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್. ಬಿ ಕೈಂಡ್ ಟು ಯುವರ್ ನೇಬರ್ಸ್ ಆರ್ ಬಿ ನೈಸ್ ಟು ಯುವರ್ ನೇಬರ್ಸ್, ಎರಡೂ ಕರೆಕ್ಟ್. ಸೊ ನೋಡಿ, ನೀವಿದನ್ನು
ನಿಮ್ಮ ಆಪೋಸಿಟ್ ಪರ್ಸನ್ಗೆ ಹೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀರಾ, ನಿಮ್ಮ ಬ್ರದರ್ ಸಿಸ್ಟರ್ಗೆ ಯಾರಾದ್ರೂ ಹೇಳ್ತಾ ಇದ್ದೀರಾ ಅಂದರೆ ಯು ಅಂತ ಸೇರಿಸ್ಬೇಡಿ ಯಾವಾಗಲೂ. ಯು ಪ್ಲೇಸ್ ಇಟ್ ಹಿಯರ್, ಯು ಈಟ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್, ಯು ಬಿ ಕೈಂಡ್ ಹೇಳಬೇಕಾಗಿಲ್ಲ. ರೈಟ್, ಗೊತ್ತಾಯ್ತಲ್ವಾ? ಆ ಥರ ಹೇಳಬಾರ್ದು. ಅದು ತುಂಬ ಅನ್ಯಾಚುರಲ್ ಆಗುತ್ತೆ. ಅದು ಅಂಡರ್ಸ್ಟುಡ್. ಪೇ ಅಟೆನ್ಷನ್ ಎವ್ರಿಬಡಿ. ಇಲ್ಲಿ ನೋಡಿ, ಅದನ್ನು ಮುಚ್ಚಿಡು ಅಂದರೆ ಮುಚ್ಚಿ ಹಾಗೆ ಇಡು ಅಂತ ನಾನು ಹೇಳ್ತೀವಿ. ಅದರಿಂದ ಕೀಪ್ ಇಟ್ ಕ್ಲೋಸ್ಡ್ ಅನ್ಬೇಕು. ಕ್ಲೋಸ್ ಇಟ್ ಅಂದರೆ ಮುಚ್ಚು ಅಷ್ಟೇ. ನಾನು ಹೇಳ್ತಾ ಇದ್ದೀನಿ ಅದನ್ನು ಮುಚ್ಚಿ ಹಾಗೆ ಇಟ್ಬಿಡು, ಅವಾಗ ಕೀಪ್ ಅನ್ಬೇಕು. ಗೊತ್ತಾಯ್ತಲ್ಲ? ಕೀಪ್ ಇಟ್ ಕ್ಲೋಸ್ಡ್. ಮತ್ತೊಂದು ಹೇಳಿದೆ ನಾನು, ಕ್ಲೋಸ್ ಅನ್ನೋ ಅಡ್ಜೆಕ್ಟಿವ್ ಇಲ್ಲ, ಅದರಿಂದ ಕ್ಲೋಸ್ಡ್ ಯೂಸ್ ಮಾಡಬೇಕು. ಲಿಸನ್ ಟು ವಾಟ್ ಹಿ ಈಸ್ ಸೇಯಿಂಗ್. Try to answer by yourself. Hang on a moment or hold on a moment or minute haki. Never mind. ಸೊ ನೋಡಿ, ಇಲ್ಲಿ ಅವನನ್ನು ಹೋಗಲು ಬಿಡು ಅಂತ ಹೇಳ್ತಾ ಇದೀವಿ ಅಂದರೆ ಅವನಿಗೆ ಅವಕಾಶ ಮಾಡಿಕೊಡು. ಆ ಥರ ಬಂದಾಗ ಲೆಟ್ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ಲೆಟ್ ಹಿಮ್ ಗೋ, ಲೆಟ್ ಹರ್ ಗೋ, ಲೆಟ್ ಮೀ ಗೋ. ರೈಟ್? ನೀವು ನಿಮ್ಮ ಸೆಂಟೆನ್ಸ್ಗಳು ಮಾಡ್ಕೊಳ್ಳಿ. ಅವನಿಗೆ ಹೇಳಲು ಬಿಡು. ಲೆಟ್ ಹಿಮ್ ಸೇ ಫಸ್ಟ್. ನೀವು ಆ ಥರನೂ ಬರ್ಕೊಳ್ಳಿ. ಅವನಿಗೆ ಫಸ್ಟ್ ಹೇಳೋದಕ್ಕೆ ಬಿಡು. ಅದನ್ನು 10 ನಿಮಿಷ ಕುದಿಯಲು ಬಿಡು. ಇಲ್ಲೇನು ಬರಬೇಕೀಗ? ಲೆಟ್ ಇಟ್ ಬಾಯ್ಲ್ ಫಾರ್ 10 ಮಿನಿಟ್ಸ್. ಡ್ಯೂರೇಷನ್ ಹೇಳ್ಬೇಕಂದ್ರೆ ಫಾರ್. ನಡೆ ಕ್ಲಾಸ್ಗೆ ಜೊತೆಯಾಗಿ ಹೋಗೋಣ. ಈಗ ನೋಡಿ, ಇಬ್ರೂ ಬಂದ್ರು ಅಂದರೆ ನೀನು, ನಾನು, ನಾವೆಲ್ಲ ಈ ಥರ ಬಂದಾಗ ಲೆಟ್ಸ್ ಹಾಕಬೇಕು. ಲೆಟ್ಸ್ ಅಂದರೆ ಅರ್ಥ ಲೆಟಸ್. ಲೆಟಸ್ನ ಶಾರ್ಟ್ ಫಾರ್ಮ್ ಲೆಟ್ಸ್. ಅಂದರೆ ಅರ್ಥ ನಾವೆಲ್ಲರೂ ಮಾಡೋಣ. ಲೆಟ್ಸ್ ಗೋ ಅಂದರೆ ನಾವೆಲ್ಲ ಹೋಗೋಣ ಅಂತ. ರೈಟ್? ಲೆಟ್ಸ್ ಗೋ ಟು ದ ಕ್ಲಾಸ್ ಟುಗೆದರ್. ನೋಡಿ, ಇವತ್ತಿನ ಪಾಠ ಆರಂಭಿಸೋಣ ಅಂದರೆ ಸ್ಟೂಡೆಂಟ್ಸ್ ಬಂದರು, ಟೀಚರ್ ಕೂಡ ಬಂದರು, ನಾವೆಲ್ಲರೂ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ಆರ್ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಅಗೈನ್, ಲೆಟ್ಸ್ ಸ್ಟಾಪ್ ಇಟ್ ನಾವ್. ರೈಟ್? ಗೊತ್ತಾಯ್ತಲ್ಲ? ಲೆಟ್ಸ್ ಅಂದರೆ ನೀನು, ನಾನು ಬಂದ್ವಿ ಅಥವಾ ನಾವೆಲ್ಲರೂ ಬಂದಿದ್ದೀವಿ ಅನ್ನೋವಾಗ, ನಾವೆಲ್ಲರೂ ಆ ಕೆಲಸ ಮಾಡೋಣ ಅನ್ನೋವಾಗ ಲೆಟ್ಸ್ ಯೂಸ್ ಮಾಡಬೇಕಂದ್ರೆ ಲೆಟಸ್. ಸ್ಟೇ ವೇರ್ ಯು ಆರ್. ನೀನು ಹೇಗಿದೆಯೋ ಹಾಗೆ ನಿಂತ್ಕೊಂಡ್ರೆ ಸ್ಟೇ ಹೌ ಯು ಆರ್ ಅಂತ ಹೇಳಿ. ಸ್ಟ್ಯಾಂಡ್ ಬೈ ಯುವರ್ ಡೆಸ್ಕ್. ಈ ಥರ ಬೈ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಂದ್ರ ಪಕ್ಕದಲ್ಲಿ ಅಂತ ಹೇಳುವಾಗ ಬೈ ಹಾಕಬಹುದು. ಸ್ಟ್ಯಾಂಡ್ ಬೈ ದ ಟ್ರೀ, ಸ್ಟ್ಯಾಂಡ್ ಬೈ ಹಿಮ್ ಅನ್ಬೋದು. ರೀಡ್ ಔಟ್ ದ ಪೋಯಮ್. ನಾ ಹೇಳಿದ್ನಲ್ಲ, ಜೋರಾಗಿ ಕೇಳಿಸೋ ಥರ ಅನ್ಬೇಕಾದಾಗ ಔಟ್ ಅನ್ಬೇಕು. ರೀಡ್ ಔಟ್, ಸ್ಪೀಕ್ ಔಟ್. ಪುಟ್ ಯೋರ್ ಹ್ಯಾಂಡ್ಸ್ ಅಪ್, ಪುಟ್ ಯೋರ್ ಹ್ಯಾಂಡ್ಸ್ ಡೌನ್. Line up everybody or form a line everybody. ದಯವಿಟ್ಟು ಹೊರಡಿ. ಸೊ ಈ ಥರ ಬಂದಾಗ ನೀವು ಪ್ಲೀಸ್ ಅಂತ ಸೇರಿಸಿ. ಪ್ಲೀಸ್ ಲೀವ್, ಪ್ಲೀಸ್ ಬಿ ಕ್ವಾಯಟ್, ಪ್ಲೀಸ್ ವೇಟ್ ಫಾರ್ ಮೀ. ಸೊ ಇಲ್ಲಿ ಏನು ಸ್ಟ್ರಕ್ಚರ್ ಇದೆ? ಪ್ಲೀಸ್ ಮುಂದೆ ಬೇಸ್ ವರ್ಬ್. ನಾನು ತುಂಬ ಬಿಗಿನರ್ಗೆ ಹೇಳ್ತಾ ಇದ್ದೀನಿ, ನೀವು ಚೆನ್ನಾಗಿ ವರ್ಕ್ ಮಾಡಬೇಕು, ತುಂಬ ಎಕ್ಸಾಂಪಲ್ಸ್ ಮಾಡಬೇಕು. ಇಲ್ಲಾಂದರೆ ಇದೆಲ್ಲ ಈಸಿಯಾಗಿ ಬರಲ್ಲ ನಿಮಗೆ ಒಂದೆರಡು ಸೆಂಟೆನ್ಸ್ ನೋಡೋದ್ರಿಂದ. ಸೊ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಹೆಚ್ಚು ಎಕ್ಸಾಂಪಲ್ಸ್ ನೀವೇ ಕ್ರಿಯೇಟ್ ಮಾಡಬೇಕು. ಪ್ಲೀಸ್ ಸ್ಪೀಕ್ ಸ್ಲೋಲಿ, ಪ್ಲೀಸ್ ರೈಟ್ ಇಟ್ ಡೌನ್, ಪ್ಲೀಸ್ ಸೇ ದಟ್ ಅಗೇನ್. ಪ್ಲೀಸ್ ಗಿವ್ ಮೀ ಹಿಸ್ ಅಡ್ರೆಸ್. ಪ್ಲೀಸ್ ಗೆಟ್ ಮಿ ಅ ಗ್ಲಾಸ್ ಆಫ್ ವಾಟರ್. ಇಲ್ಲಿ ನೋಡಿ, ಗೆಟ್ ಮೀ ಅಂತ ಬಂತು. ಗಿವ್ ಮಿ ಯಾಕೆ ಬರಲಿಲ್ಲ? ನೀರು ಕೊಡು. ಸೊ ನೋಡಿ, ಗಿವ್ ಮಿ ಅಂತ ನೀವು ಯಾವಾಗ ಹೇಳಬೇಕು ಅಂದರೆ ಆ ಪರ್ಸನ್ ಹತ್ರನೇ ಇದ್ದರೆ, ಏನಾದರೂ ಅವ್ರು ಅದನ್ನು ಇಟ್ಕೊಂಡಿದ್ರೆ ಗಿವ್ ಮಿ ಅಂತ ಹೇಳಬೇಕು. ಈಗ ಫೋನ್ ಇಟ್ಕೊಂಡಿರ್ತಾರೆ, ಅವ್ರ ಜೋಬಲ್ಲೇ ಇಟ್ಕೊಂಡಿರ್ತಾರೆ, ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಅವಾಗ ಹೇಳಬೇಕು ಗಿವ್ ಮಿ ಯುವರ್ ಫೋನ್ ಅಂತ. ಅಲ್ಲಿ ಗೆಟ್ ಮಿ ಅನ್ನಲ್ಲ, ಗಿವ್ ಮೀನೇ ಅಂತೀವಿ. ಗೆಟ್ ಮಿ ಯಾವಾಗ ಅನ್ಬೇಕು ಅಂದರೆ ಅವರು ಅದನ್ನು ಬೇರೆ ಕಡೆ ಹೋಗಿ ತಂದು ಕೊಡಬೇಕಂದ್ರೆ ಗೆಟ್ ಮಿ ಅನ್ಬೇಕು. ಈಗ ಅಲ್ಲಿಂದ ಎದ್ದು ಹೋಗಿ ಬೇರೆ ಕಡೆಗೆ ತೊಗೊಂಡು ಬಂದು ಕೊಡಬೇಕಂದ್ರೆ ಗೆಟ್ ಮಿ ಅನ್ಬೇಕು. ನೆನ್ಪಿಟ್ಕೊಳ್ಳಿ ಇದನ್ನ.
ಪ್ಲೀಸ್ ಟೇಕ್ ಮೀ ಟು ಹಿಸ್ ಹೌಸ್. ಈಗ ನೋಡಿ, ಪ್ಲೀಸ್ ಇಲ್ಲದೆ ನಾವು ಸೆಂಟೆನ್ಸ್ಗಳನ್ನ ಪೊಲೈಟ್ ಮಾಡ್ಬೋದು, ಫಾರ್ಮಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಸೆಂಟೆನ್ಸ್ ಹೇಳಿ. ಪ್ಲೀಸ್ ಇಲ್ಲದೆ ಇದನ್ನ ಹೇಗೆ ನಾವು ಪೊಲೈಟ್ ಆಗಿ ಫಾರ್ಮಲ್ ಆಗಿ ಹೇಳ್ತೀವಿ? ಕುತ್ಕೊಳ್ಳಿ ಅಂತ ಹೇಳಬೇಕು. ಅವಾಗ ಹೇಳಿ, ಡೂ ಟೇಕ್ ಅ ಸೀಟ್ ಅಂತ. ಡೂ ತೆಗೆದ್ರೆ ಏನಾಗುತ್ತೆ? ಟೇಕ್ ಅ ಸೀಟ್. ಡೈರೆಕ್ಟ್ ಆಗೋಗುತ್ತೆ ಅದು ಸೆಂಟೆನ್ಸ್ ಅಲ್ವಾ, ತುಂಬ ಕ್ಯಾಶುವಲ್ ಆಗುತ್ತೆ. ಸೊ ಜಸ್ಟ್ ಡೂ ಅನ್ನೋ ವರ್ಡ್ನ ಸೇರಿಸಿ ಅಷ್ಟೇ. ನೀವೇನು ಹೇಳಬೇಕಂತಿದ್ದೀರೋ ವರ್ಬ್ ಇರಲಿ, ಆದರೆ ಹಿಂದೆ ಡೂ ಅನ್ನೋ ವರ್ಡ್ನ ಸೇರಿಸೋದ್ರಿಂದ ಆ ಸೆಂಟೆನ್ಸ್ ತುಂಬ ಪೊಲೈಟ್ ಆಗುತ್ತೆ ಆ್ಯಂಡ್ ಫಾರ್ಮಲ್ ಆಗುತ್ತೆ. ರೈಟ್? ಸಿಟ್ ಡೌನ್ ಅನ್ನೋ ಬದಲು ಡೂ ಸಿಟ್ ಡೌನ್, ಡೂ ಟೇಕ್ ಅ ಸೀಟ್ ಅಂತ ಹೇಳಿ. ರೈಟ್? ಓಕೆ, ಇನ್ನೊಂದು ಅದೇ ಥರನೇ, ನನ್ನನ್ನು ಕ್ಷಮಿಸಿ. ಇಲ್ಲೂ ಕೂಡ ಫರ್ಗಿವ್ ಮೀ ಅಂತ ಹೇಳೋ ಬದಲು ಡೂ ಫರ್ಗಿವ್ ಮೀ ಅಂತ ಹೇಳಿ. ಪೊಲೈಟ್ ಆಗುತ್ತೆ, ಫಾರ್ಮಲ್ ಆಗುತ್ತೆ. ಈಗ ನೀವು ಇದನ್ನು ಟ್ರೈ ಮಾಡಿ. ಸೇಮ್ ಪೊಲೈಟ್ ಇರಬೇಕು, ಫಾರ್ಮಲ್ ಇರಬೇಕು. ಏನು ಹೇಳಬೇಕು? ಡೂ ಕಾಲ್ ಮೀ ಫಾರ್ ಎನಿ ಹೆಲ್ಪ್. ನೋಡಿ, ಡೂ ಮುಂದೆ ಮತ್ತೊಂದು ವರ್ಬ್ ಬರ್ತಾ ಇದೆ ಬೇಸ್ ಫಾರ್ಮ್ನಲ್ಲೇ. ಗೊತ್ತಾಯ್ತಲ್ಲ? ಸೊ ನೀವು ಈ ಥರ ಒಂದು 2-3 ಸೆಂಟೆನ್ಸ್ ಕೆಳಗಡೆ ಕಾಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ. ಅಥವಾ ನೀವು ಪ್ಲೀಸ್ ಹಾಕ್ಬೋದು, ಪ್ಲೀಸ್ ಬಿ ಸೀಟೆಡ್ ಅಂತ. ನಾನು ಏನು ಹೇಳಿದ್ದು? ಪೊಲೈಟ್ ಆ್ಯಂಡ್ ಫಾರ್ಮಲ್ ಆಗಬೇಕಂದ್ರೆ ಅದನ್ನು ಟ್ರೈ ಮಾಡಿ. ತುಂಬ ಫಾರ್ಮಲ್ ಆಗಿರುತ್ತದು. ಪ್ಲೀಸ್ ಬಿ ಸೀಟೆಡ್ ಅಂಟಿಲ್ ಐ ಕಾಲ್ ಯು. ಪ್ಲೀಸ್ ಬಿ ಆನ್ ಟೈಮ್ ಫಾರ್ ಮೀಟಿಂಗ್. ಓಕೆ, ಇಲ್ಲಿ ಯಾಕೆ ಡೂ ಬಂದಿಲ್ಲ ಅಂದರೆ ಡೂ ಬಿ ಸೀಟೆಡ್. ಡೂ ಮುಂದೆ ಬಿ ಬರೋದು ಅಷ್ಟು ಕಾಮನ್ ಇಲ್ಲ, ಆದ್ರಿಂದ ಇಲ್ಲಿ ಪ್ಲೀಸ್ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಇದನ್ನು ಕೊಟ್ಟೆ. ರೈಟ್?